ನಮಸ್ಕಾರ, ಎಲ್ರಿಗೂ ಚೆನ್ನಾಗಿದ್ದೀರಾ? ಈ ಎನರ್ಜಿ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ. 3 BHK ನನಗೆ ಟ್ರೈಲರ್ ನೋಡಿದಾಗಲೇ ಬಹಳ ಅಂದರೆ ಬಹಳ ಇಷ್ಟ ಆಯಿತು. ಸಿನಿಮಾದ ಫಸ್ಟು ಶಾಟೇ ಒಂದು ಸರಿ ನಮ್ಮನ್ನು ಚೈಲ್ಡ್ಹುಡ್ಡಿಗೆ ಕರ್ಕೊಂಡೋಗಿ ಬಂತು. ಎಲ್ಲರೂ ಇದೇ ಥರ ಒಂದು ಲೋಯರ್ ಮಿಡಲ್ ಕ್ಲಾಸಿಂದ ಇಲ್ಲಿವರೆಗೂ ಬಂದಿರ್ತೀವಿ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ಒಂದು ಮನೆ ತೊಗೋಬೇಕು ಅಂತ. ಬ್ಯಾಂಗ್ಳೂರಿಗೆ ಬಂದಾಗಿಂದನೂ ನಮಗೂ ಅದೇ ಒಂದು ಕನಸು. ಯಾವುದಾದ್ರೂ ಒಂದು ನೋಡಿದ್ರೆ ಓಯ್ ಇಲ್ಲಿ ಈ ಮನೆ ಈ ಥರದ್ದೊಂದು ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಅಂತ. ಸೊ ಪ್ರತಿಯೊಬ್ಬರದ್ದು ಕನಸದು. ಆ್ಯಂಡ್ ಫೀಲ್ ಗುಡ್ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ. ಬದುಕಿಗೆ ಹತ್ರ ಆಗಿರೋ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ. ಸೊ ಆ ಥರದ್ದು ಒಂದು ಸಿನಿಮಾ 3 BHK. ಖಂಡಿತ ನಾನು ಸಿನಿಮಾನ ನೋಡೋಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ತುಂಬ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ. ಯಾಕೆಂದರೆ ಅದು ನಮ್ಮ ಬದುಕಿಗೆ ಹತ್ರ ಇದೆ. ಆ್ಯಂಡ್ ತುಂಬ ಖುಷಿ ನನಗೆ ಸಿದ್ಧಾರ್ಥ್ ಅವ್ರನ್ನ ನೋಡಿದಾಗ. ಫಸ್ಟ್ ಟೈಮು ನಾನು ಮೀಟ್ ಮಾಡಿದಾಗ ತುಂಬ ಪ್ರೀತಿಯಿಂದ, ಯೂಶ್ವಲಿ ಬ್ರೋ ಹಿಂಗೆಲ್ಲ ಅಂತ ಇರ್ತಾರಲ್ಲ, ಪ್ರೀತಿಯಿಂದ ಸಹೋದರ ಚೆನ್ನಾಗಿದೆಯಾ ಅಂತ. ಅವಾಗಿಂದ ನನಗೆ ಸಿದ್ಧಾರ್ಥ್ ಅಂದರೆ ಸಹೋದರ ಸಿದ್ಧಾರ್ಥ್ ಅಂತಲೇ ಇಷ್ಟ. ಎಷ್ಟು ಚೆನ್ನಾಗಿ ಸಹೋದರ ಅಂತ ಕರೀತಾರಲ್ಲ ಅಂತ. ಇನ್ನೊಂದು ನಾನು ಮೀಟ್ ಮಾಡಿದಾಗ ಯೋಚನೆ ಮಾಡ್ತಾ ಇದ್ದೆ, ಈಗ ಹೇಮಂತ್ ಅವ್ರು ಹೇಳ್ದಂಗೆ ರಂಗದೆ ಬಸಂತಿ ಬೊಮ್ಮರಿಲ್ಲು ಅಂತೂ ನಮ್ಮದು ಕಂಪ್ಯೂಟ್ರಲ್ಲಿ ಸಿಸ್ಟಮಲ್ಲಿ ಅದು ಹಂಗೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಶೋ ಥರ ರನ್ ಆಗೋದು ಬೊಮ್ಮರಿಲ್ಲು. ಸೊ ಫಸ್ಟು ಮೀಟ್ ಮಾಡಿದಾಗ್ಲೂ ಏನು ಈ ಮನುಷ್ಯಂಗೆ ವಯಸ್ಸೇ ಆಗಲ್ವಾ ಅಂತ ನೋಡ್ತಾ ಇದೆ. ಈಗ ಮತ್ತೆ ಇಲ್ಲಿ 3 BHK ಸ್ಕೂಲ್ ಸ್ಟೂಡೆಂಟಿಂದ ಹಿಡಿದು ಕಾಲೇಜಿಂದ ಹಿಡಿದು ಅಂದರೆ ಅಲ್ಲಿಂದ ಒಬ್ಬ ರೆಸ್ಪಾನ್ಸಿಬಲ್ ಮಗ ಅಂದರೆ ಇಲ್ಲಿವರೆಗೂ ನಂಬಿಸ್ಬೋದಲ್ಲ, ಇನ್ನೂ ಹಂಗೆ ಮೇಂಟೈನ್ ಮಾಡಿರೋದು ಅಮೇಝಿಂಗ್. ಅದು ಗೊತ್ತಿಲ್ಲ ಹೆಂಗೆ ಅಂತ. ಎಲ್ಲ ಒಂದು ಕಡೆ ಏಜ್ ನಿಂತೋಗಿದೆ, ಅದು ಹಂಗೆ ಇರಲಿ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾ ಕೂಡ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಹೃದಯಕ್ಕೆ ಹತ್ರ ಆಗುವಂಥ ಮನುಷ್ಯ ಯಾವಾಗಲೂ ಸಿಕ್ಕರು, ಅದು ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಶರತ್ ಕುಮಾರ್ ಸರ್ ನಮ್ಮವರೇ ಆಗಿದ್ದಾರೆ. ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿ ಆಲ್ಮೋಸ್ಟ್ ನಮ್ಮವರು ಅನಿಸೋಷ್ಟು ಹತ್ರ ಅವರು. ಇನ್ನು ಚೈತ್ರ, ನಂಗೆ ಭಾಳ ಖುಷಿ ಚೈತ್ರ ಜೊತೆ ಮಾತಾಡಬೇಕಾದ್ರೆ. ಅಂದರೆ ಒಬ್ಬರು ಕಲಾವಿದರು ನೋಡಿದ್ರೆ ಗೊತ್ತಾಗುತ್ತೆ ಎನರ್ಜಿ. ಆ್ಯಂಡ್ ನಿಜವಾದಕ್ಕೆ ಯಾವತ್ತೂ ಎಲ್ಲೋ ಒಂದು ಕಡೆ ಅಂದರೆ ದಾರಿ ಓಪನ್ ಆಗುತ್ತೆ. ಅದು ಒಂಥರ ಒಂದು ನಿರಂತರವಾದ ಹುಡುಕಾಟ, ಒಂದು ನಿರಂತರವಾದ ಹರಿವು ಇರಬೇಕು. ಸೊ ಹಾಗೆ ಚೈತ್ರದು ಹುಡುಕಾಟ, ಆ ಒಂದು ಅರಿವು ಅದು ಯಾವಾಗಲೂ ಕಾಣುತ್ತೆ ಚೈತ್ರ ನೋಡಿದಾಗೆಲ್ಲ. ನಾವು ಜೊತೆಗೆ ಕೆಲಸ ಮಾಡೋಕ್ಕಾಗಿಲ್ಲ, ಉತ್ತರಾಖಂಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾಯಿದ್ದೀವಿ, ಬಟ್ ಯಾವಾಗ ಮೀಟ್ ಮಾಡಿದ್ರು ಅದು ಕಾಣುತ್ತೆ. ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿರೋದು ತುಂಬ ಖುಷಿ ನಮಗೆ. ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು. ಇನ್ನೂ ತುಂಬ ದೂರ ಟ್ರಾವೆಲ್ ಮಾಡಿ. ಆ್ಯಂಡ್ ದೇವಯಾನಿ ಮೇಡಮ್, ಭಾಳ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿದ್ದು. ಆಲ್ ದ ಬೆಸ್ಟ್ ನಿಮಗೂ ಎಲ್ರಿಗೂ. ಆ್ಯಂಡ್ ನಮ್ಮ ನಿರ್ಮಾಪಕರು ಭಾಳ ಪ್ಯಾಷನೇಟ್ ಪ್ರೊಡ್ಯೂಸರ್ ಮಹಾವೀರನ್ ಭಾಳ ಇಷ್ಟ ನನಗೆ ಸಿನಿಮಾ. ನಾನು ನಮ್ಮ ಶಿವಕಾರ್ತಿಕೇಯನ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅದನ್ನು ಮಾತಾಡ್ತಾ ಇದ್ದೀವಿ. ತುಂಬ ಪ್ಯಾಷನೇಟಾಗಿ ಮುಂದಕ್ಕೆ ಹೋಗ್ತಾ ಇದ್ದೀರಾ. ಹೀಗೆ ಅದು ಯಾವಾಗಲೂ ತುಂಬ ಚೆನ್ನಾಗಿ ಕಾಪಾಡುತ್ತೆ. ನಾವು ಅದನ್ನೇ ನಂಬ್ತೀವಿ, ನಾವು ಹಾಗೆ ಕೆಲಸ ಮಾಡ್ತೀವಿ. ಸಿನಿಮಾ ಅಷ್ಟೇ ನಮಗೆ ಗೊತ್ತಿರೋದು, ನಿಮ್ಮನ್ನು ನೋಡಿದ್ರೂ ಅದು ಕಾಣುತ್ತೆ. ಹೇಮಂತ್ ಹೇಳ್ತಾಯಿದ್ರು, ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಏನೂ ನನಗೆ ಗೊತ್ತಿಲ್ಲ, ಸಿನಿಮಾನೇ ಮಾಡಬೇಕು, ನಾನು ಇಲ್ಲೇ ಬದುಕಬೇಕು ಅಂತ ಹೇಳ್ತಿದ್ರು ನಿರ್ಮಾಪಕರು ಅಂತ. ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸಿನಿಮಾ. ಆಲ್ ದ ವೆ ಶ್ರೀತಂಡಕ್ಕೆ ತುಂಬ ಚೆನ್ನಾಗಾಗಲಿ 3 BHK. ಎಲ್ಲರೂ ನೋಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರೂ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.